ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ PU ಲೆಕ್ಚರರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು 18/6/2026ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಡೇಟ್ನಲ್ಲಿ ಒಂದು ಕರಡು ಪ್ರತಿ ಬಂದಿತ್ತು. ಅಂದರೆ ಫೈನಲ್ ಅಲ್ಲ, ಡ್ರಾಫ್ಟ್ C&Rನ ಬಿಟ್ಟಿದ್ರು. ಯಾವುದ್ರ ಬಗ್ಗೆ? ಕರ್ನಾಟಕ ರಾಜ್ಯಪತ್ರದಲ್ಲಿ ವಿಶೇಷ ರಾಜ್ಯಪತ್ರಿಕೆ. ಇದು ನೀವು ಇಲ್ಲಿ ಗಮನಿಸ್ಬೋದು. 18/6/2026 ಜೂನ್ 18ನೇ ತಾರೀಕು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಂದರೆ PU ಕಾಲೇಜ್ ಲೆಕ್ಚರರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಡ್ರಾಫ್ಟ್ C&Rನ ಬಿಟ್ಟಿದ್ದಾಯಿತು. ಅವುಗಳನ್ನು ನೀವು ಈಗಾಗಲೇ ಲಾಸ್ಟ್ 18ನೇ ತಾರೀಕು ನನ್ನ ಒಂದು ವಿಡಿಯೋದಲ್ಲಿದೆ, ಅದನ್ನು ಗಮನಿಸಿರ್ತೀರಿ ಈಗಾಗಲೇ. ಅದರ ಜೊತೆಯಲ್ಲಿ ಅಲ್ಲಿ ಏನು ವಿಶೇಷತೆಯನ್ನು ಕೊಟ್ಟಿದ್ರು ಅಂತಂದರೆ, ಅಲ್ಲಿ ಮುಖ್ಯವಾಗಿ 1 ವೀಕ್ ಟೈಮ್ ಕೊಟ್ಟಿದ್ರು. ಅದಕ್ಕೂ ಬಿಫೋರ್ ಹೇಳ್ತೀನಿ ನೋಡಿ. 1 ವೀಕ್ ಟೈಮ್ ಕೊಟ್ಟಿದ್ರು. 7 ದಿನಗಳ ಕಾಲ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಅದರ ಜೊತೆಯಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಏನು ವಿಚಾರ ಅಂತಂದರೆ, ಇಲ್ಲಿ ಕರಡು ನಿಯಮಗಳಲ್ಲಿ ಏನಿದೆ ಗಮನಿಸಿ. ಶೀರ್ಷಿಕೆ ಮತ್ತು ಪ್ರಾರಂಭ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಅಂತೇಳಿ ಕರಿಬೇಕು ಅಂತೇಳಿ ಹೇಳಿದರೆ, ಈ ಒಂದು ನಿಯಮದ ಪ್ರಕಾರ ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಇವುಗಳು ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇರೋಂಥದ್ದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಇದೆ ನೋಡಿ. ಈ ಒಂದು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ನಿಯಮಗಳು 2013 ಕೋಷ್ಟಕದ ಕ್ರಮ ಸಂಖ್ಯೆಗೆ ಸಂಬಂಧಪಟ್ಟಂತೆ ಸಂಖ್ಯೆ 10ರಲ್ಲಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಈ ಅಂಕಣದ ಸಂಖ್ಯೆ 4ರಲ್ಲಿ ಆಯ್ಕೆ ವಿಧಾನ ಶೀರ್ಷಿಕೆಯ ಕೊನೆಯಲ್ಲಿ ಇವುಗಳನ್ನು ಸೇರ್ಪಡೆ ಮಾಡಬೇಕಂತೆ. ಏನನ್ನ ಸೇರ್ಪಡೆ ಮಾಡಬೇಕು? ಇಲ್ಲಿದೆ ನೋಡಿ. ನೇರ ನೇಮಕಾತಿ ಮತ್ತು ಬಡ್ತಿಯ ಮೂಲಕ ನೇಮಕಗೊಂಡ ಉಪನ್ಯಾಸಕರು ಸರ್ಕಾರವು ನಿಗದಿಪಡಿಸಿದ ಶಿಕ್ಷಣ ಇಲಾಖೆಯಲ್ಲಿ, ಗಮನಿಸಿ, ಶಿಕ್ಷಣ ಇಲಾಖೆಯಲ್ಲಿ ಯಾವ ತರಗತಿಗೆ? 9th ಮತ್ತು 10th 9 ಮತ್ತು 10ನೇ ತರಗತಿ ಹೈಸ್ಕೂಲ್ಗೆ ಬೋಧನೆಯನ್ನು ಮಾಡಬೇಕು ಅಂತೇಳಿ ಒಂದು ಕರ್ನಾಟಕ ರಾಜ್ಯಪತ್ರವನ್ನು ಯಾವಾಗ ಹೊರಡಿಸಿದ್ರು? 18/6/2026ರಲ್ಲಿ ಹೊರಡಿಸಿದ್ರು. ಅದಕ್ಕೆ 7 ದಿನಗಳ ಕಾಲ ಅಬ್ಜೆಕ್ಷನ್ ಹಾಕಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ರು. ಅನಂತರದಲ್ಲಿ ಏನಾಯಿತು? ಅನಂತರದಲ್ಲಿ ಒಂದಷ್ಟು ಪರಿಶೀಲನೆಗೆ ಒಳಪಟ್ಟು ಈ ಒಂದು ಕರಡು ಪ್ರತಿ ಈಗ ಏನಾಗಿದೆ 14/7/2026 ಅಂದರೆ ನಿನ್ನೆ ನೈಟ್ ಬಂದಿದೆ. ನಿನ್ನೆ ಬಂದಿರತಕ್ಕಂಥ ಫೈನಲ್ C&R ಏನಿದೆ ಅದರಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಥವಾ ಹಾಗೆ ಮುಂದುವರೆದಿದೆಯಾ ಅಂತೇಳಿ ನಾವು ಈ ಒಂದು ಅಪ್ಡೇಟನ್ನು ಗಮನಿಸ್ತಾ ಹೋಗೋಣ. ಬನ್ನಿ ಹಾಗಾದರೆ ಇವತ್ತಿನ ಒಂದು ಫೈನಲ್ C&R ಯಾವುದ್ರ ಬಗ್ಗೆ? ಪದವಿ ಪೂರ್ವ ಇಲಾಖೆಯಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ನೇಮಕ ಆಗೋರಿಗೆ ಏನು C&R ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಈಗಾಗಲೇ ನೀವು ನೋಡಿರ್ತೀರಾ ಅಲ್ವಾ? ಇವುಗಳನ್ನು ನೀಟಾಗಿ ತಿಳ್ಕೊಳ್ಳಿ. ಈಗಾಗಲೇ ಗಮನಿಸಿರ್ತೀರಾ ಏನೆಲ್ಲ C&R ಅಲ್ಲಿದೆ. ಯಥಾವತ್ತಾಗಿ ಅದೇ ಪ್ರಕಾರವಾಗಿ ಈಗಿನ ಒಂದು C&R ಬಂದಿರತಕ್ಕಂಥದ್ದು ಅದನ್ನು ಇಲ್ಲಿ ನೋಡಿ, ಗಮನಿಸಿ. ಇಲ್ಲಿ ಏನು ಬದಲಾವಣೆ ಅಂತ ಬದಲಾವಣೆಗಳು ಏನಾಗಿಲ್ಲ, ಅವುಗಳನ್ನು ಇಲ್ಲಿ ನೋಡ್ತಾ ಹೋಗಿ. ಏನು ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದದ್ದು ವಿಶೇಷ ರಾಜ್ಯಪತ್ರಿಕೆ ಅಂತೇಳಿ ಇಲ್ಲಿದೆ, ಅದನ್ನು ಗಮನಿಸಿ. ಡೇಟ್ ನೋಡಿ, 14/7/2026 14/7/2026 ಬಂದಿರತಕ್ಕಂಥ ಒಂದು ಕರ್ನಾಟಕ ರಾಜ್ಯಪತ್ರದ ಒಂದು ಅಧಿಸೂಚನೆ ಸಂಖ್ಯೆ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಸ್ ಯೂಶುವಲ್ ಅಂಥ ಚೇಂಜಸ್ ಏನೂ ಆಗಿಲ್ಲ, ಅಂಥ ಬದಲಾವಣೆಗಳೇನೂ ಆಗಿಲ್ಲ. ಆದರೂ ಏನಂತ ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಈ ಒಂದು ಪದವಿ ಪೂರ್ವ ಶಿಕ್ಷಣದಲ್ಲಿ ಅಥವಾ ಉಪನ್ಯಾಸಕರಾಗಿ ನೇಮಕ ಆಗುವಂಥವರಿಗೆ ಒಂದು ಕರಡು ನಿಯಮವನ್ನು ಆಲ್ರೆಡಿ ಎಷ್ಟರಲ್ಲಿ ಕೊಟ್ಟಿದ್ವಿ? 18ನೇ ತಾರೀಕಲ್ಲಿ ನಾವು ನೀಡಿದ್ದು. ಅದರಂತೆ ನಾವು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆ ಭಾಗ 4A ಪ್ರಕಟಣೆಯನ್ನು ಮಾಡಿದ್ದು. ಈ ದಿನಾಂಕದಿಂದ 7 ದಿನಗಳ ಕಾಲ ಏನು ಹೇಳಿದ್ನಲ್ಲ, ಹಳೆಯ ಒಂದು C&R ಡ್ರಾಫ್ಟ್ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟಿದ್ದಾರೆ. ಹಾಗೆ ಆಕ್ಷೇಪಣೆಗಳಿಗೆ ಅವಕಾಶವನ್ನು ನೀಡಿದ್ದು, ಅವುಗಳನ್ನೆಲ್ಲವನ್ನ ಸಲಹೆಗಳನ್ನು ಆಹ್ವಾನಿಸಲಾಗಿರುವುದರಿಂದ ಸದರಿ ವಿಶೇಷ ಸಂಚಿಕೆಯ ರಾಜ್ಯಪತ್ರವನ್ನು 18/6/2026 ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸದರಿ ಕರಡು ತಿದ್ದುಪಡಿ ನಿಯಮಗಳ ಬಗ್ಗೆ ಈಗ ಏನು ಸ್ವೀಕೃತ ಆಗಿದೆ ಅವುಗಳೆಲ್ಲ ಆಕ್ಷೇಪಣೆಗಳನ್ನು, ಸಲಹೆ ಸೂಚನೆಗಳನ್ನು ಕರ್ನಾಟಕ ಸರ್ಕಾರವು ಪರಿಗಣನೆ ಮಾಡಿದೆ ಅಥವಾ ಪರಿಶೀಲನೆ ಮಾಡಿದೆ ಅಂತ ಹೇಳಿಕೊಟ್ಟಿದ್ದಾರೆ.
ಪರಿಶೀಲನೆ ಆದ ನಂತರದಲ್ಲಿ ಬಂದಿರತಕ್ಕಂತಹ ಒಂದು ಫೈನಲ್ C&R ಇದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಗಮನಿಸಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಕೆಳಕಂಡ ಅಂಶಗಳ ಮುಖಾಂತರ ನಾವಿಲ್ಲಿ ಕರ್ನಾಟಕ ರಾಜ್ಯಪತ್ರದ ಕೆಳಕಂಡ ನಿಯಮಗಳನ್ನು ರಚಿಸಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ನಿಯಮಗಳನ್ನು ರಚನೆ ಮಾಡಿದೆ ಅಂತಂದರೆ, ಈ ಒಂದು ಶೀರ್ಷಿಕೆ ಮತ್ತು ಪ್ರಾರಂಭ, ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ಅಥವಾ ನೇಮಕಾತಿ ಅಥವಾ ತಿದ್ದುಪಡಿ ನಿಯಮಗಳು 2026 ಅಂತೇಳಿ ಕರಿಬೇಕು ಅಂತೇಳಿ ಹೇಳಿದ್ದಾರೆ. ಹಾಗೆ ಹಿಂದೆ ಏನಿತ್ತು ಕರಡು C&R ಅಲ್ಲಿ ಅದೇ ಯಥಾವತ್ತಾಗಿ ಬಂದಿರತಕ್ಕಂಥದ್ದು, ಅಂತಹ ಬದಲಾವಣೆ ಏನೂ ಆಗಿಲ್ಲ. ಈ ಒಂದು ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿ ಆಗ್ತವೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದು ಕೋಷ್ಟಕದ ತಿದ್ದುಪಡಿ ಏನಿದೆ ಹಾಗಾದರೆ ನೋಡಿ, 2013 ಕೋಷ್ಟಕದ ಕ್ರಮ ಸಂಖ್ಯೆ 10ರಲ್ಲಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಅಂಕಣ ಸಂಖ್ಯೆ 4ರಲ್ಲಿನ ಆಯ್ಕೆ ವಿಧಾನ ಶೀರ್ಷಿಕೆಯ ಕೊನೆಯಲ್ಲಿ ಈ ಕೆಳಗಂಡಂತೆ ಸೇರ್ಪಡೆಗೊಳಿಸತಕ್ಕದ್ದು ಅಂಥೇಳಿ ಹೇಳಿದ್ದಾರೆ. ಏನನ್ನು ಸೇರ್ಪಡೆ ಮಾಡಬೇಕು? ನೇರ ನೇಮಕಾತಿ ಮತ್ತು ಬಡ್ತಿಯ ಮುಖಾಂತರ ಇನ್ನು ಮುಂದೆ ನೇಮಕಗೊಳ್ಳುವ ಉಪನ್ಯಾಸಕರು ಸರ್ಕಾರವು ನಿಗದಿಪಡಿಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ತರಗತಿಗೆ? 9 ಮತ್ತು 10ನೇ ತರಗತಿಗೆ ಬೋಧಿಸತಕ್ಕದ್ದು ಅಂತೇಳಿ ಕಂಪಲ್ಸರಿ ಮಾಡಿರ್ತಕ್ಕಂಥದ್ದು. ಆ್ಯಸ್ ಯೂಶುವಲ್ ಏನು ಕರಡು ಪ್ರತಿಯನ್ನು ಬಿಟ್ಟಿದ್ರು ಲಾಸ್ಟ್ ಜೂನ್ 18ರಲ್ಲಿ, ಅದೇ ಯಥಾ ಪ್ರಕಾರ ಮುಂದುವರೆದಿದೆ. ಇದೇ ಫೈನಲ್ ಆಗಿರುತ್ತೆ. ಇದಕ್ಕೆ ನೋಡೋಣ ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ನಾನು ತಿಳಿಸ್ತಾ ಹೋಗ್ತೀನಿ. ಇದು PU ಲೆಕ್ಚರರ್ಗೆ ಸಂಬಂಧಪಟ್ಟಂತಹ ಒಂದು ಒಂದು C&R ಆಗಿದ್ದು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇದುವರೆಗೂ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಡೇಟೆಡ್ ವೀಡಿಯೋಸ್ಗೆ ಅಪ್ಡೇಟ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಮತ್ತು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ಚೆಕ್ ಮಾಡಿ ಜಾಯ್ನ್ ಆಗ್ಬೋದು. ಆ ಮುಖಾಂತರ ನಮ್ಮ ಜೊತೆ ಟಚಲ್ಲಿರಿ ಅಂತ ಹೇಳ್ತಾ, ಇನ್ನು ಮುಂದೆ ಏನೆಲ್ಲ ಅಪ್ಡೇಟ್ಗಳು ಬರುತ್ತೆ ಅವುಗಳನ್ನು ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಇದಿಷ್ಟಿರಲಿ, ಇದು ಈ ಒಂದು PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಪಟ್ಟಂತಹ ಒಂದು C&R ಆಗಿದೆ. ಯಾರೆಲ್ಲ PU ಲೆಕ್ಚರರ್ ಆಗಬೇಕಂತೇಳಿ ಸ್ಟಡಿಯನ್ನು ಮಾಡ್ತಾಯಿದ್ದೀರಾ ಅವರು ಇದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ರಿ. 9th ಮತ್ತು 10th ತರಗತಿಗಳನ್ನು ಮಾಡ್ತಕ್ಕಂಥದ್ದು ಕಂಪಲ್ಸರಿಯಾಗಿ ಸರ್ಕಾರ ಘೋಷಣೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಹೊರಡಿಸಿದೆ ಅಂತೇಳಿ ನಾವು ಗಮನಿಸ್ಬೋದು. ಸೊ ಸ್ನೇಹಿತರೆ, ಇದಿಷ್ಟಾಗಿತ್ತು PU ಲೆಕ್ಚರರ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನು. ಸೊ ಅಪ್ಡೇಟೆಡನ್ನು ನಾನು ನೆಕ್ಸ್ಟ್ ಬಂದಂಗೆ ಕೊಡ್ತಾ ಹೋಗ್ತೀನಿ. ಇನ್ನೊಂದಿಷ್ಟು ಮಾಹಿತಿಗಳನ್ನು ಈ ರೀತಿ ಹಂಚ್ಕೊಳ್ತಾ ಇರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ತುಂಬ 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 ಧನ್ಯವಾದಗಳು. ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ಅಂತ ಹೇಳ್ತಾ, ಸ್ಟಡಿ ವೆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.